ಹಲೋ ಎವ್ರಿವನ್. ಸೊ ನಾವು ನಮ್ಮ ತಂಗಿ ಫಂಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ನನಗೆ ಎನ್ ಟಿ ಪಿ ಎಲ್ ಎಕ್ಸಾಮ್ ಇತ್ತು. ಅದು ಶನಿವಾರ ಆಗಿತ್ತು. ಹಾಗಾಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಎನ್ ಟಿ ಪಿ ಎಲ್ ಎಕ್ಸಾಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಮ್ಮ ಮನೆ ಸೌತಲ್ಲಿದ್ದರೆ ಅದು ನಾರ್ತಲ್ಲಿತ್ತು. ಅಷ್ಟು ದೂರ ಇರೋ ಇದನ್ನು ಕೊಟ್ಟಿದ್ರು ನಮಗೆ, ಸೆಂಟರ್ ಇತ್ತು. ಆದರೂ ಪರವಾಗಿಲ್ಲ, ನಮ್ಮದು ಒಂದು ಮಿನಿ ಟ್ರಿಪ್ ಆಗುತ್ತೆ ಅಂತ ಅಂದ್ಕೊಂಡು ನಾವೆಲ್ಲರೂ ಸೇರಿ ಹೊರಟ್ವಿ. ಸೊ ನಮ್ಮ ಮೆಟ್ರೋ ತೊಗೊಂಡು ಹೋದರೆ ಪೀಣ್ಯಾಗ ಹತ್ರ ಆಗುತ್ತೆ ಅಂದ್ಬಿಟ್ಟು ಪೀಣ್ಯಾಗೆ ಹೋದ್ವಿ. ನಾವಿರೋದು ಬನ್ನರ್ಘಟ್ಟ, ಆದರೆ ನಾವು ಹೋಗಿರೋದು ಪೀಣ್ಯಾಗೆ. ಸೊ ಇಷ್ಟು ದೂರ ಸೆಂಟರ್ ಇತ್ತು ನಮಗೆ, ಆದರೂ ಹೋದ್ವಿ. ಆಮೇಲೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಹೊಟ್ಟೆ ಹಸಿಯುತ್ತೆ ಅಂತ ಅನಿಸ್ಬಿಟ್ಟು ಊಟ ಮಾಡಿಕೊಂಡು ನೆಕ್ಸ್ಟ್ ಕ್ಯಾಬ್ ಮಾಡಿಕೊಂಡು ಅಲ್ಲಿಗೆ ಎಲ್ಲಿತ್ತೋ ಕಾಲೇಜ್ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಎಕ್ಸಾಮಲ್ಲಿ ಏನೇನು ಗೊತ್ತಿತ್ತೋ ಒಂದೆರಡು ಮೂರು ಲಕ್ಕಲ್ಲಿ ಹಂಗೆ ಹಿಂಗೆ ಮಾಡ್ಕೊಂಡು ಫೈನಲಿ ಎಕ್ಸಾಮ್ ಮುಗಿಸಿ ಬಂದು ನೀರು ಕುಡಿದು ಸಮಾಧಾನ ಮಾಡ್ಕೊಂಡ್ವಿ. ಹೆಂಗೋ ಒಂದು ಪಾಸ್ ಆಗಿಬಿಟ್ರೆ ಸಾಕು ಅಂತ ಅಂದ್ಕೊಂಡು ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಹೋಗೋಣ ಅಂತ ಹುಡುಕಿ ಕಾದ್ವಿ ಬಸ್ಸಿಗೆ. ಬಸ್ ಯಾವುದು ಬರಲೇ ಇಲ್ಲ ನಮ್ಮ ಗ್ರಾಚಾರಕ್ಕೆ. ಅದಕ್ಕೆ ಆಮೇಲೆ ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡೆ ಬನ್ನರ್ಘಟ್ಟಕ್ಕೆ ಬಂದು ಇಳ್ಕೊಂಡ್ವಿ. ಸೊ ಈ ಥರ ನಮ್ಮ ಎನ್ ಟಿ ಪಿ ಎಲ್ ಎಕ್ಸಾಮ್ ಆಗಿತ್ತು. ಹಾಗೆ ಡಿ ಮಾಡ್ಗೆ ಹೋಗಿ ಹಂಗೆ ಒಂದು ವಿಸಿಟ್ ಹಾಕ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಫಾಲೋ ಮಾಡೋದು ಮಾತ್ರ ಮರೆಯೋಕೆ